ಗೃಹಲಕ್ಷ್ಮಿಯರಿಗೆ ನೀಡಬೇಕಾದ ಹಣ ಬೆಳಗಾವಿಯ ಲಕ್ಷ್ಮಿಗೆ ಹೋಗಿದೆ. ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯವಾಗಿದ್ದು ದರೋಡೆ ಹೆಚ್ಚಾಗಿದೆ ಎಂದು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿಯವರು ಹೇಳಿದ್ದಾರೆ. ಇಂದು ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕದಲ್ಲಿ ಸಾವಿರಾರು ಸಮಸ್ಯೆಗಳ ಉಲ್ಬಣಕ್ಕೆ ಕಾಂಗ್ರೆಸ್ ಸರ್ಕಾರ ಕಾರಣವಾಗಿದೆ. ರಾಜ್ಯದಲ್ಲಿ ಅತ್ಯಾಚಾರ, ದರೋಡೆ ಹೀಗೆ ಅನೇಕ ಸಮಸ್ಯೆಗಳು ಹೆಚ್ಚಾಗಿವೆ. 5 ಗ್ಯಾರಂಟಿಗಳನ್ನು ಕೊಡುತ್ತೇವೆಂದು ಹೇಳುತ್ತಾ ಸರ್ಕಾರ ಲೂಟಿಗಿಳಿದಿದೆ. ಅದರ ನಡುವೆ ಯಾವ ಸಾಧನೆಗಾಗಿ 1000 ದಿನಗಳ ಸಂಭ್ರಮಾಚರಣೆಗೆ ಸಿದ್ಧವಾಗಿದೆ. ರಾಜ್ಯದಲ್ಲಿ ಶಾಲಾ ಮಕ್ಕಳನ್ನು ಲಾರಿಗಳಲ್ಲಿ, ಜೆಸಿಬಿ ಟಿಪ್ಪರ್ಗಳಲ್ಲಿ ಟ್ರಿಪ್ಗೆ ಕರೆದುಕೊಂಡು ಹೋಗುತ್ತಿದ್ದಾರೆ. ಇದು ಸರ್ಕಾರದ ನೀತಿಯೇ? ಸರ್ಕಾರಕ್ಕೆ ನಾಚಿಕೆಯಾಗಬೇಕು ಎಂದಿದ್ದಾರೆ. ಹೆಣ್ಣು ಮಕ್ಕಳಿಗೆ ಫ್ರೀ ಬಸ್ ಮಾಡಿದ ದಿನದಿಂದಲೇ ಸಾರಿಗೆ ಇಲಾಖೆಗೆ ಆಪತ್ತು ಬಂತು. ಹಣ ಇಲ್ಲದೆ ಇಂದು ಸಾರಿಗೆ ಇಲಾಖೆ ಸೊರಗುತ್ತಿದೆ. ಇಂದಿರಾ ಕಿಟ್ ಅನ್ನು ಕೂಡ ಕೊಡಲು ಸಾಧ್ಯವಾಗಿಲ್ಲ. ಯಾವ ಕಾರಣದಿಂದ ಸಂಭ್ರಮಾಚರಣೆ ಮಾಡಲು ಹೊರಟಿದ್ದೀರೆಂದು ಪ್ರಶ್ನಿಸಿದ್ದಾರೆ. ದೇಶವನ್ನು ಸುಭದ್ರಗೊಳಿಸಲಿಕ್ಕೆ ಯಾವ ತ್ಯಾಗಕ್ಕೂ ಕೂಡ ಭಾರತೀಯ ಜನತಾ ಪಕ್ಷ ಸಿದ್ಧವಾಗಿರುತ್ತದೆ. ಅಕ್ಷಯ್ ಚಿನ್ನ ನೆಹರೂರವರು ಅಲ್ಲಿ ಒಂದೇ ಒಂದು ಹುಲ್ಲು ಬೆಳೆಯೋದಿಲ್ಲ, ಅದು ನನ್ನ ತಲೆ ಹೇಗಿದೆಯೋ ಆಗಿದೆ ಅಂತ. ಯಾಕಂದರೆ ಆ ತಲೆಯಲ್ಲಿ ಕೂದಲೇ ಇರಲಿಲ್ಲಲ್ಲ. ಇನ್ನು ಒಳಗಡೆಗೆ ಏನಿತ್ತೋ ಇರಲಿಲ್ವೋ ಅದು ಗೊತ್ತಿಲ್ಲ ನನಗೆ, ತಲೆ ಒಳಗಡೆಗೆ. ಆದರೆ ತಲೆ ಮೇಲೆ ಅವ್ರಿಗೆ ಕೂದಲಿರಲಿಲ್ಲ. ಅದನ್ನು ಉದಾಹರಣೆ ಕೊಟ್ಟು ಅಕ್ಷಯ್ ಚಿನ್ನಲ್ಲಿ ಒಂದು ಹುಲ್ಲು ಕಡ್ಡಿನೂ ಬೆಳೆಯಲ್ಲ, ಅದನ್ನ ಯಾಕೆ ನಾವು ಇಟ್ಕೊಳ್ಬೇಕಂತೇಳಿ ಚೀನಾಗೆ ಕೊಟ್ರಿ. ಭಾರತನ ಅವತ್ತು ಮಾರದಂತಾಗಲಿಲ್ವಾ? ಶ್ರೀಲಂಕಾಗೆ ಕೊಟ್ರಿ. ಹೀಗೆ ದೇಶವನ್ನು ಮಾರಿದವರು ನೀವು ಕಾಂಗ್ರೆಸ್ನವರು. 65 ವರ್ಷಗಳ ಕಾಲ ನಿಮ್ಮನ್ನು ಯಾವ ರೀತಿ ಸಹಿಸಿಕೊಂಡಿದೆ ಈ ದೇಶ ಅನ್ನೋದು, ಲಕ್ಷಾಂತರ ಕೋಟಿಗಳ ಭ್ರಷ್ಟಾಚಾರವನ್ನು ಮಾಡಿದ್ದು. 2G ಸ್ಕ್ಯಾಮ್ ಇರ್ಬೋದು, ಕಾಲ್ಗೆಟ್ ಇರ್ಬೋದು, ಬೋಫಾರ್ಸ್ ಇರ್ಬೋದು, ಜೀಪ್ಗಳು ಕೊಂಡಿದ್ದಿರ್ಬೋದು, ಕಾಮನ್ವೆಲ್ತ್ ಗೇಮ್ಸ್ ಇರ್ಬೋದು. ಲಕ್ಷಾಂತರ ಕೋಟಿಗಳ ನಿಮ್ಮ ಭ್ರಷ್ಟಾಚಾರ ಇವತ್ತು ಜನ ಮರ್ತಿಲ್ಲ. ಮೋದಿಯವರ ಬಗ್ಗೆ ಒಂದೇ ಒಂದು ಚಕಾರ ಎತ್ತಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅವರು ಮಾತ್ರ ಅಲ್ಲ, ಅವರ ಕ್ಯಾಬಿನೆಟ್ ಕಲೀಗ್ಸನ್ನು ಕೂಡ ಭ್ರಷ್ಟಾಚಾರದ ಹೆಸರಿನಲ್ಲಿ ಯಾರೂ ಕರೆಯಲಿಕ್ಕೆ ಸಾಧ್ಯ ಇಲ್ಲ ಈ ದೇಶದಲ್ಲಿ. ಇಂಥ ಇದ್ರೂ ಕೂಡ ಇವತ್ತು ರಾಹುಲ್ ಗಾಂಧಿಯವರು ಒಂದು ಸಂಸದೀಯ ವ್ಯವಸ್ಥೆಗೆ ಮಾರಕವಾಗಿರ್ತಕ್ಕಂಥ ವ್ಯಕ್ತಿ. ನಿಮ್ಮ ಮೀಡಿಯಾಗಳಲ್ಲಿ ಜನ ನೋಡಿದ್ದಾರೆ ಇವತ್ತು.